ಕುಂದಾಪುರದಲ್ಲಿ ಒಂದು ಆಶ್ರಮಕ್ಕೆ ಬಂದಿದ್ದೀನಿ. ಚಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾ ಪ್ರೇಮಿಯಾಗಿರುವೆ. ಆಸ್ಟ್ರೇಲಿಯಾ ಡಾನ್ಸರೇ. ಚೆನ್ನಾಗಿದ್ದೀರಾ? ಗುಣ ಆಗ್ಲಿ. ಆಗ ನಂತರ ನಾವು ಒಟ್ಟಾಗಿ ಬೀಚಲ್ಲಿ ಹೋಗೋಣ, ಮೀನ್ ಎಲ್ಲ ತಿನ್ನೋಣ. ನಾವಿಬ್ರೇ ನೋಡ್ಕೊಳ್ಳೋದಾ? ಫ್ಯಾಮಿಲಿ ಇದ್ದವರು ತಗೊಳ್ಳೋದಿಲ್ಲ ಇಲ್ಲಿ, ಹೌದು. ಅವರನ್ನು ಟ್ರೇಸ್ ಮಾಡಿ ತಗೊಬಂದು ಸಾಕೋದು. ಹಾಯ್ ಗೈಸ್, ಸೊ ಫೈನಲಿ ನಮ್ಮ ಪಾರ್ಸಲ್ ಎಲ್ಲ ರೆಡಿ ಆಯಿತು. ನೀವು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ದೀರಾ ಅನಿಸುತ್ತೆ ನನಗೆ. ನಾವು ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗಲ್ಲಿ ಬಿರಿಯಾನಿ ಮಾಡಿದ್ದೀನಿ. ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ, ನಾವು ಆ್ಯಕ್ಚುಲಿ ಕುಂದಾಪುರಗೆ ಹೋಗ್ತಾ ಇದ್ದೀನಿ ಆಶ್ರಮಗೆ. ಅದಕ್ಕೆ ಬಿರಿಯಾನಿ ಎಲ್ಲ ರೆಡಿ ಆಯಿತು. ನಾನು ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ದೀನಿ. ತುಂಬ ಸತ್ಯ ನನಗೆ ತುಂಬ ಇಷ್ಟ ಆಯಿತು. ಒಂದು ಜಾಸ್ತಿ ಮಸಾಲೆ ಇಲ್ಲ, ಎಂತ ಇಲ್ಲ, ಒಂದು ನ್ಯಾಚುರಲಿ ಒಂದು ಬಾಯಲ್ಲಿ ಹಾಕುವಾಗ ಒಂದು ಬೆಣ್ಣೆ ಹಾಗೆ ಹೋಯ್ತು. ತುಂಬ ಇಷ್ಟ ಆಯಿತು ನನಗೆ ಬಿರಿಯಾನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ಇಷ್ಟು ಪ್ರೀತಿಯಿಂದ ನಮ್ಮ ಅಜ್ಜಿ ತಾತ ಅವರಿಗೆ ಎಲ್ಲ ಬಿರಿಯಾನಿ ಮಾಡಿ ಕೊಟ್ಟಿದ್ದೀರಾ. ಓಕೆ, ಸೊ ಆ್ಯಕ್ಚುಲಿ ಬಿರಿಯಾನಿ ಇವರೇ ಮಾಡಿ ಕೊಟ್ಟರು ನಮಗೆ. ಸೊ ಓಕೆ, ನಾವು ಇವಾಗ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ನಾವು ಇಲ್ಲಿಂದ ಉಡುಪಿಯಿಂದ ನಾವು ಇವತ್ತೇ ಕುಂದಾಪುರಗೆ ಹೋಗಲಿಕ್ಕೆ ಉಂಟು. 1.5 ಗಂಟೆ ಆಯಿತು. ನಮ್ಮ ಎಲ್ಲ ಪಾರ್ಸಲ್ ಎಲ್ಲ ತೊಗೊಳಿದ್ದೀವಿ ಇವತ್ತೇ. ಸೊ ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ಕ್ಯಾಂಟ್ರೆನ್ಸ್ ಅವರ ವಿಜಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವಾಗ ನಿಮ್ಮ ಬಿರಿಯಾನಿ ತಕೊಂಡು ಹೋಗೋದು ಕುಂದಾಪುರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಂ, ಬಾಯ್. ಹಾಂ, ಬಾಯ್ ಬಾಯ್ ಅವೇ. ಬಾಯ್ 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 ಬಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಅದೇ ಬೇಳೆಗೆ ಒಟ್ಟಿಗೆ ಉಪ್ಪುನಾ? ಒಂದು ಅಂಕಲ್ ಗೈಸ್, ಅಂದರೆ ಅವರಿಗೆ ಬಾಯಿ ಮತ್ತೆ ಇದೆ ಕಿವಿ ಕೇಳಲ್ಲ ಅವರಿಗೆ, ತುಂಬ ಪಾಪ ಇದ್ದಾರೆ ಗೈಸ್. ಲೊಕೇಶನ್ ಬಂತು, ಇದೆ ಲೊಕೇಶನ್. ಸೊ ಗೈಸ್ ಫೈನಲಿ ನಾನು ಕುಂದಾಪುರ ರೀಚ್ ಆಗಿದ್ದೀನಿ. ಓಕೆ, ತುಂಬ ಎಕ್ಸೈಟೆಡ್ ಇದ್ದೀನಿ. ಒಂದು 5 ನಿಮಿಷದಲ್ಲಿ ನಾನು ಅಲ್ಲಿ ರೀಚ್. ಎಂತ ಎಲ್ಲರೂ ಕೂಡ ತುಂಬ ಎಕ್ಸೈಟೆಡ್ ಇದ್ದಾರೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಹಾಂ, ಒಂದು ಕಡಲ್ದ ಬೀಚ್ದ ಮೊನ್ನೆ ಬೀಚ್ ಉಂಟು ಪಿರೋಡ್. ಹಾಂ, ಬೀಚ್ ಉಂಡೆ. ಹಾಂ, ಹಾಯ್. ಹಾಂ, ಥ್ಯಾಂಕ್ ಯು. ಹೌದಾ? ಥ್ಯಾಂಕ್ ಯು. ಫೇಮಸ್ ಆದಿತ್ತಾರೆ ದುಂಬು ವಾಸು ಮಲ್ಪೆ ರೀಲ್ಸ್ ಪ್ರೊ ಮಲ್ತ ಇರ್ತಾರತ್ತೆ. ಆರ್ ಮೂಲುಲ್ಲೇರೆ ಬೆಡ್ ರೀಡ್ ಅನ್ನೋದು ವಾಸಣ್ಣೆ ಎಂಗಾರು ಈ ಮೊಬೈಲ್ ತೋಚಾಡ ಎಂಕು ಗೊತ್ತಾಪುಂಡು ಅಂದ. ಹಾ ಬನ್ನಿ. ಅದು ಈರ್ ಬರೋಡು ನಮಸ್ಕಾರ. ಹೌದಾ? ಥ್ಯಾಂಕ್ ಯು. ಇವತ್ತು ನಮ್ಮ ಆಶ್ರಮಕ್ಕೆ ರಕ್ಷಿತಾ ಶೆಟ್ಟಿ ಅವರು ಬಂದಿದ್ದಾನೆ. ಅದು ನಮ್ಮೆಲ್ಲರ ಒಂದು ಭಾಗ್ಯ. ಯಾಕಂದರೆ ಬಿಗ್ ಬಾಸ್ 12 ಆ ಸೀಸನಲ್ಲಿ ರನ್ನರ್ ಆಗಿ ಅವರು ಹೊರಬರ್ತಾರೆ. ಆದರೆ ನಮ್ಮ ಈ ತುಳುನಾಡು ಮತ್ತು ಕರ್ನಾಟಕದ ಎಲ್ಲ ಜನತೆಯ ಹೃದಯದಲ್ಲಿ ಮನಸ್ಸಲ್ಲಿ ಅವರು ವಿನ್ನರ್ ಆಗಿ ಹೊರಬಂದಿದ್ದಾರೆ. ಹಾಗೆ ವಿಶೇಷವಾಗಿ ಅವರು ಅವರ ಹುಟ್ಟುಹಬ್ಬವನ್ನು ನಮ್ಮ ಈ ಹೊಸ ಬದುಕು ಆಶ್ರಮದಲ್ಲಿ ಆಚರಿಸ್ತಾ ಇದ್ದಾರೆ. ಅವರು ಬರ್ತಾರಂತೇಳಿ ಹೇಳಿದ ತಕ್ಷಣ ನಮ್ಮೆಲ್ರಿಗೂ ಒಂದ್ಸರಿ ಖುಷಿ ಆಯಿತು. ಯಾಕಂದರೆ ಒಂದು ಮುಗ್ಧತೆ, ಒಂದು ಪ್ರೀತಿ ಇದೆಲ್ಲವೂ ಕೂಡ ಅವರಲ್ಲಿತ್ತು. ಅವರ ಯೂಟ್ಯೂಬಲ್ಲಿ ಒಂದಿಷ್ಟು ಅಡುಗೆ ಮಾಡೋದು, ಬೇರೆ ಬೇರೆ ಒಳ್ಳೆಯ ಒಂದು ಮೆಸೇಜ್ ಕೊಡುವಂಥದ್ದು, ಇದನ್ನೆಲ್ಲ ನಾವು ನೋಡಿರ್ತೀವಿ. ಆದರೆ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಒಂದು ಅರ್ಥಪೂರ್ಣವಾದಂತಹ ಹುಟ್ಟುಹಬ್ಬವನ್ನು ನಮ್ಮ ಆಶ್ರಮದಲ್ಲಿ ಆಚರಿಸ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಸೇರಿ ಯಾವುದೋ ಒಂದು ಹೋಟೆಲಲ್ಲಿ ಇಡ್ಬೋದಿತ್ತು, ಅದನ್ನು ಅವರು ಮಾಡಲಿಲ್ಲ. ಅವರು ನಿಮಗೆ ಹಸಿದವರಿಗೆ ಅನ್ನವನ್ನು ನೀಡುವುದರ ಮೂಲಕ, ಅನ್ನವನ್ನು ನೀಡಿ ಪುಣ್ಯವನ್ನು ಪಡೆಯೋದ್ರ ಮುಖಾಂತರ ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ.
ಮೊದಲಿಗೆ ಅವರು ದೀಪವನ್ನ ಬೆಳಗಿಸಿ ಕೇಕನ್ನ ಕಟ್ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಅವ್ರ ಜೊತೆ ನಮ್ಮವರು ಹಿರಿಯರು ಹಾಗೆ ಕಿರಿಯರು ಬಂದು ಅವ್ರ ಜೊತೆ ಸೇರ್ಬೋದು. ಯಾಕಂದ್ರೆ ಇಡೀ ಕರ್ನಾಟಕದ ತುಂಬ ಜನರ ಮನಸ್ಸನ್ನ ಗೆದ್ದಂತಹ ಪ್ರೀತಿಯ ಮುಗ್ಧ ರಕ್ಷಿತಾ ಶೆಟ್ಟಿ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ನೀವೆಲ್ಲರೂ ವೇದಿಕೆಗೆ ಬಂದು ಅವರನ್ನ ಪ್ರೀತಿಯಿಂದ ಈ ಕೇಕನ್ನು ಕಟ್ ಮಾಡಲಿಕ್ಕೆ ಅವ್ರ ಜೊತೆ ಸೇರ್ಬೇಕಂತ ಕೇಳ್ತಾ ಇದ್ದೇನೆ. ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು. ಅಂದೆ ಯಾನ್ಲ ಪಡುವಿದ್ರಿ ಅತ್ತು ಮುಲ್ಪ ಟಿವಿ ಉಂಡಾ ಅಂದೆ ಮುಲ್ಪ ಟಿವಿ ಇತ್ತುಂಡಿ. ಇಲ್ಲಾಡು ಇಲ್ಲಾಡು ಅಂದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಲೆ ಹಾಯ್ ಹ್ಯಾಪಿ ಬರ್ಡೇ. హ్యాపీ బర్త్డే మళ్ళా అండి. థ్యాంక్ యూ సో మచ్ అవి కేక్. హ్యాపీ బర్త్డే. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಒಬ್ಬರು ಕರೋಕೆ ಸಿಂಗರ್ ಇದ್ದಾರೆ ನಿಮಗೋಸ್ಕರ. ಓಕೆ ಓಕೆ. ಹಾಗೆ ರಕ್ಷಿತಕ್ಕ ಅವರು ಹುಟ್ಟುಹಬ್ಬವನ್ನು ವಿಶೇಷವಾಗಿ ನಮ್ಮ ಜೊತೆ ಆಚರಿಸ್ತಾ ಇದ್ದಾರೆ. ದೀಪವನ್ನ ಬೆಳಗಿಸಿದ್ದಾರೆ, ಕೇಕನ್ನು ಕಟ್ ಮಾಡಿದ್ದಾರೆ. ಹಾಗೆ ನಮಗಾಗಿ ಬಿರಿಯಾನಿಯನ್ನ ಅವರು ತಂದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಹತ್ರ ಇರುವಂತಹ ಪ್ರೀತಿಯನ್ನು ಅವರಿಗೆ ಕೊಡ್ಬೋದು. ಯಾಕಂದ್ರೆ ನಮ್ಮ ಹತ್ರ ಬೇರೆ ಯಾವುದು ಆಸ್ತಿ ಇಲ್ಲ. ನಮ್ಮ ಹತ್ರ ಇರುವಂತಹ ಆಸ್ತಿ ಯಾವುದು ಕೇಳಿದ್ರೆ ಒಂದು ಮುತ್ತಿನಂತ ಮಾತು ಮತ್ತೆ ಪ್ರೀತಿ, ಅದರಿಗಿಂತ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ಆಲ್ವಿನವರು ನಿಮಗಾಗಿ ಒಂದು ತುಂಬಾ ಪ್ರೀತಿಯಿಂದ ಹಾಡು ಹೇಳಿದ್ದಾರೆ. ದಯವಿಟ್ಟು ನೀವು ಕೂತ್ಕೊಳ್ಳಿ. ಏರ್ ಮೇರ್ ಪದ್ಯ ಪನ್ಪಿನೆ ಯಾನ್ ದಾದೆಂದು ಪನೋಡು ಯಾನ್ ಬಹು ಪದ್ಯ ಪನೋಡು ಎನ್ನ ಪೂರ ಪದ್ಯತ್ನಿಗಳು ಕೇಂದು ಪಡ್ ಸೇವಂತಿಗೆ ಸೇವಂತಿಗೆ ಬೇತೆ ದಾದೆ ಪನೋಡು ಯಾನ್ ಬಿರಿಯಾನಿ ಕೊರ್ನಗ ಪದ್ಯ ಪನೊಂದು ಪನೊಂದು ನಿಗ್ಲೆ ಕೊರ್ಪೆ. ಹೆದರಿಕೆಯ ನೋಟವೇಗೆ ಓಡನಾಡಿರುವೆ ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಕಲ್ಲಿರಲಿ ಮುಳ್ಳೇರಿರಲಿ ನಾ ಮೊದಲು ಮುನ್ನಡೆವೆ. ಮನವೇ ಸಾಕ್ಷಿ ಈ ಭಾಷೆಗೆ ಸಾಕ್ಷಿ ಇನ್ನಾದರೂ ನನ್ನ ನಂಬಿಕೆಯ ಗೆಲ್ಲುತ್ತಿರುವೆ. ನಿನ್ನ ಕೈ ಬಿಡಿದು ಮರ್ದುಲೆ ಚಂದ ಡಾನ್ಸ್ ಮಾಡ್ತಾ ಇದ್ದಾರೆ. ಶುಭ
ಯು ತುಂಬ ಹಾಂ ಸೂಪರ್ ಹಾಗೆ ಅಕ್ಷತಕ್ ಅವರು ಒಂದೆರಡು ಅನಿಸಿಕೆಯನ್ನ ಹೇಳಿದ್ದಾರೆ ಕನ್ನಡದಲ್ಲೇ. ಯಾಂದಾದೆ ಮಲ್ಬೋಡು ಕನ್ನಡದಲ್ಲಿ ಅನಿಸಿಕೆ ಅಂದ್ರೆ ಆಶ್ರಮ ಬಗ್ಗೆ. ಆಶ್ರಮದ ಹೌದು ನಿಮ್ಮ ಹೌದು, ನಾನು ಇಲ್ಲಿ ಕುಂದಾಪುರದಲ್ಲಿ ಒಂದು ಆಶ್ರಮಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಟುಡೇ ನನ್ನ ಹುಟ್ಟ ಹಬ್ಬ. ತುಂಬ ಖುಷಿ ಆಯಿತು ನಿಮ್ಮ ಎಲ್ಲರಿಗೆ ಇವಾಗ ನೋಡಲಿಕ್ಕೆ. ಇವಾಗ ನನಗೆ ಕೂಡ ನಿಮಗೆ ಎಲ್ಲರಿಗೆ ನೋಡಿ ನಿಮ್ಮ ಜೊತೆಗೇ ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ. ಇಲ್ಲಿಯೇ ಆ್ಯಕ್ಚುಲಿ ನನಗೆ ಅಲ್ಲಿ ಕೆಲಸ ಎಲ್ಲ ಇತ್ತು, ಮತ್ತು ಇದೇ ಅಡುಗೆ ಎಲ್ಲ ಮಾಡುವಾಗ ಆ್ಯಕ್ಚುಲಿ ಇದೇ ಹೋಟೆಲಿಂದ ಪಾರ್ಸಲ್ ಅಲ್ಲ, ಇದೇ ಆ್ಯಕ್ಚುಲಿ ನಾವೇ ಕ್ಯಾಂಟೀನಲ್ಲಿ ಹೋಗಿ ಅವರು ಹೇಗೆ ಎಲ್ಲ ಮಾಡ್ತಾರೆ ಅಂತ ನಾನು ಅಲ್ಲಿ ಇದ್ದೀವಿ. ಸೊ ಅಲ್ಲಿಯೇ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ನಾನು ಯಾವಾಗ ಬರ್ತೀನಿ ಅಲ್ವಾ, ಆ ಟೈಮಲ್ಲಿ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮತ್ತು ನಾವು ತುಂಬ ಆ್ಯಕ್ಟಿವಿಟೀಸ್, ಗೇಮ್ಸ್ ಎಲ್ಲ ತುಂಬ ಮಾಡೋಣ. ಓಕೆ, ಮಸ್ತಿ ಎಲ್ಲ ಮಾಡೋಣ, ಜಾಲಿ ಮಾಡೋಣ. ಇವಾಗ ಸ್ವಲ್ಪ ಲೇಟ್ ಆಗ್ತಾ ಉಂಟು, ಸೊ ಅಷ್ಟೇ. ಮತ್ತು ಕುಂದಾಪುರದಲ್ಲಿ ಇದೆ ಆಶ್ರಮ, ಹೊಸ ಬದುಕು ಆಶ್ರಮ ಅಂತ. ಐ ಹೋಪ್ ಇವಾಗ ನಾನು ಇಲ್ಲಿ ಬಂದಿದ್ದೀನಿ, ಬೇರೆಗೆಲ್ಲ ಹಾಗೆ ಆಶ್ರಮಕ್ಕೆ ಎಲ್ಲ ಹೋಗ್ತಾ ಇದ್ದೀವಿ ನಾನು ಒಂದು, ಅದೇ ಎಲ್ಲ ಗೊತ್ತುಂಟಾ ನಿಮಗೆ, ಸ್ಪೆಷಲ್ ಚಿಲ್ಡ್ರನ್ಸ್ ಎಲ್ಲ ಹಾಗೆ ಅಲ್ಲಿ ಅನಾಥ ಆಶ್ರಮಕ್ಕೆ ಬರ್ತೀನಿ ಇಂಚ ಫಸ್ಟ್ ಟೈಮ್ ಬೊಕ್ಕ ಇಂಚನ ನಾನು ಬರೋಂದೆ ಉಪ್ಪೆ ಏನ ಫ್ರೆಂಡ್ಸ್ನಾಗ್ಲಿಕ್ಲ ಪೂರಲ್ಲಿ ತೊಂದೆ ಬರ್ಪೆ. ಗೈಸ್ ಪ್ಲೀಸ್, ನೀವು ಇಲ್ಲಿ ಬಂದರೆ, ಕುಂದಾಪುರಲ್ಲಿ ಬಂದರೆ ಗ್ಯಾರಂಟಿ ನೀವು ಪ್ಲೀಸ್ ನೀವು ಹೊಸ ಬದುಕುಗೆ ವಿಸಿಟ್ ಮಾಡಿ. ಓಕೆ, ತುಂಬ ಮುದ್ದಾಗಿ ನಿಮಗೇನೆ ಒಂದು ಫ್ಯಾಮಿಲಿ ಹಾಗೇನೆ ಅನಿಸುತ್ತೆ ಅವರಿಗೆ ಎಲ್ಲರಿಗೆ ನೋಡಿ. ತುಂಬ ಖುಷಿ ಆಯಿತು. ಜಾಸ್ತಿ ನಾನು ತಕೊಂಡು ಬರಲಿಲ್ಲ, ಸ್ವಲ್ಪ ಒಂದು ಅನ್ನ ತಕೊಂಡು ಬಂದಿದ್ದೀನಿ. ನಾನು ಇಷ್ಟಪಡ್ತೀನಿ ನನ್ನ ಕೈಯಿಂದ ನಿಮಗೆ ಕೊಡಲಿಕ್ಕೆ. ಸೊ ಬರ್ತೀರಾ, ಊಟ ಮಾಡೋಣ. ಥ್ಯಾಂಕ್ ಯು. ಯಾನ್ ಪ್ರೇಮಚಂದ್ರಮ ನೋಡಿ, ಪ್ರೇಮಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರೆ ಮೆಚ್ಚಿಕೊಡುವೆ, ಹೃದಯಾನೆ ಮೆಚ್ಚಿಕೊಡುವೆ, ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ನಿಮ್ಮ ಎಲ್ಲರದ್ದು ಆಶೀರ್ವಾದ ಹೀಗೇನೆ ಇರಲಿ. ಹಾಂ, ದೇವರ ಆಶೀರ್ವಾದ ನಿಗುಳೆ ದೇವರತೆ. ಹಾಂ ಬಲೆ ಅಂಚ ಮಲ್ಲೆ ಜೀರು ಟಟ್ಟೆಡೆ ಕೊರ್ಲೆ ಬೊಕ್ಕಾಗ್ಲಿಗೆ ಅವು ಇರು ಒರಿಪಾದಿ ಇರು ಎಲ್ಲೆಗ್ಲ ಅಗುಲ್ ತಿನ್ರೆ ಐಜಿಡ ಮಿನಿ ಅಂದ್ ಸೆಟ್ ಮಲ್ತು ಕೊರ್ಲೆ. ಹಾಂ ಎಂಗ್ಲಿಗೆ ಬರ್ಚಿ ಯಾನ್ ಒಂಜೊಂಜಿ ಜನಕ್ಲೆಡ ಪಾತೆರೊಳಿ ಅತ್ತೆ ಐಕ್ಯಾನ್ ಒಂಜೊಂಜಿ ಜನ ಈ ಬತ್ತೆರಡ ಒಂಜಿ ಅತ್ತಿಯೇ ಬರುವೇರೆ ಕೆಲ ಜನ ಕಷ್ಟ ಅಪ್ಪಣ್ಣ ಯಾನೆ ಪೋಡ್ ಬಂದ ಆಸ್ಕರ್ ಹೇಳುವ ನಿಲ್ಲಿ ಕೊಡ್ತಾರೆ. ಹೇಗಿದ್ದೀರಾ ಅಂತೆ, ಹೇಗಿದ್ದೀರಾ ಚೆನ್ನಾಗಿದ್ದಾರಾ? ಬನ್ನಿ ನೆಕ್ಸ್ಟ್ ಟೈಮ್ ಅಗುಲ್ಲ ಬರುವೇರತ್ತೆ ಪಂಡ ಇಂಚ ಉಂದ ಐಕ್ ಮಾತಾಗ್ಲೆಗ್ಲ ತೂವಾಡ್ ಪಂದ್ ಮಲ್ಲೆ ಜಾನ್ ಎದುರು ಪೋಡೆ. ಎಂತ ಹೆಸರು ನಿಮ್ದು? ನಮ್ದು ಸರ್ ಪಾರ್ವತಿ. ಹೌದಾ? ನೀವು ನನ್ಗೆ ನೋಡಿದ್ದೀರಾ? ಹೌದು, ಬಿಗ್ ಬಾಸ್ ನಲ್ಲಿ ನೋಡಿದ್ದೇನೆ. ಓ, 11 ಗಂಟೆ ತನಕ ಉಂಟಲ್ಲ, ಹೌದು, ಅದನ್ನ ನೋಡ್ತೇವೆ. ಮನೆಯಲ್ಲಿ ಪಡುಬಿದ್ರಿ ಹೆಡ್ ಮಾಡಿ ಪಡುಬಿದ್ರಿ ಅದ್ವೇ ಅಂದಿರಲ್ಲ. ಹೌದು, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಯಾನ್ ಬರ್ಪೆ, ಮಸ್ತ್ ಗಮ್ಮತ್ ಮಲ್ಪುಗ ನಮ್ಮ ಅವೇ ಬರ್ಪೆ ಸದ್ಯ ಯಾನ್ ಬರ್ಪೆ ನಾ ಫ್ರೆಂಡ್ಸ್ ನಾಗ್ಲೆ ಪೂರಲ್ಲ ಇತ್ತೆ ಅಂಚೂರು ಎಮರ್ಜೆನ್ಸಿ ಇಡ್ ಬತ್ತೀನತೆ. ಹಾ ನೆಕ್ಸ್ಟ್ ಬರ್ಪೆ ಹಿಂದೆ. ಹಾ ಒಂದು ಚೂರು ಕೈ ಬೆಚ್ಚಾವು ಇಂಚ ನೈಟಿ ಪತ್ತೊನ್ಲೆ. ಥ್ಯಾಂಕ್ಸ್ ಆಯ್ತಾ ಕೊಟ್ಟದು ನಮಗೆ ಊಟ. ಥ್ಯಾಂಕ್ ಯು, ದೇವರು ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು. ಏ ಸಾರಿ ತಾಗಂಡೆ. ಇಲ್ಲ ಹಾಂ ಆಗದು. ಥ್ಯಾಂಕ್ ಯು. ಹಾಂ ಎಂತ ಹೆಸರು ನಿಮ್ಮದು? ಗೀತಾ. ಓ ಗೀತಾ. ಯಾವುದು ಊರು ನಿಮ್ಮದು? ಉಡುಪಿ ಊರಾ? ನಿಮ್ಮ ಊರು? ನಿಮ್ಮ ಕೂಡ ಉಡುಪಿಯೇನಾ? ಹಾಂ ನಮಸ್ಕಾರ.
ಹಂಗರ್ ಕಟ್ಟ ಮಲ್ಲೆ ಕುಳ್ಳೆ ಎಂಬರ್ಪೆ ನಮಸ್ಕಾರ ವೆಜ್ ಬೇರೆ ಉಂಟು. ನಮಸ್ತೆ ಹಾ ವೆಜ್ ಉಂಡು ಏರ್ ವೆಜ್ ಬೊಕ ಪನ್ಲೆ ಎಂಚೊಲ್ಲರು ಹಾ ಯಾನ್ಲ ಹುಷಾರುಲ್ಲ ಥ್ಯಾಂಕ್ ಯು ಮೇಡಮ್ ಹಾ ಥ್ಯಾಂಕ್ ಯು ಹಾ ಬರೋಂದು ಉಪ್ಪೆ ನನ್ನ ಹೆಂಗೆ ಗೊತ್ತಾಂಡತ್ತೆ ನನ್ನ ಯಾನ್ ಬರೋಂದು ಉಪ್ಪೆ ಹೆಂಗೆ ಆ್ಯಕ್ಚುಲಿ ಮುಳ್ತ ಪ್ಲೇಸ್ ಗೊತ್ತಿತ್ತು ಜಿ ಹಾಯ್ ಹೇಗಿದ್ದೀರಾ ಎಂತ ಹೆಸರು ನಿಮ್ಮದು ಸುಷ್ಮಾ ಸುಷ್ಮಿತಾ ನಿಮ್ಮ ಯಾರು ಫ್ರೆಂಡ್ ಇಲ್ಲಿ ಹಾ ಫ್ರೆಂಡ್ ಹೌದಾ ಟೀಕೆ ನಾ ಇರಲಿ ಹಾಂ ನಮಸ್ಕಾರ हाँ हिंदी कहाँ पे है गाँव आपका हैदराबाद मैं भी मुंबई से हूँ नाला सोपारा हाँ और वेज्जा महालक्ष्मी और है ಹಾಂ ಚಂದ ಹಾಂ ಥ್ಯಾಂಕ್ ಯು ಆಸ್ಟ್ರೇಲಿಯಾ ಇವರು ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ಅಂತ ಎಲ್ಲಿಂದ ಆಸ್ಟ್ರೇಲಿಯಾದಿಂದ ಕರ್ಕೊಂಡು ಬಂದಿದ್ದೀರಾ ಹೌದಾ ಯಾರಿಗೆ ಎಂತ ಹೆಸರು ಇವ್ರದ್ದು ಶಂಕರನ IPS ಹಾಂ ಊಟ ವೆಜ್ ಹಾಂ ಅವರಿಗೆ ಹಾಕಿ ಕೊಡು ಹರೀಶ್ ಅವರೇ ಡಾನ್ಸರೇ ಕನ್ನಡ ಮಾತಾಡುವುದಾ ದಾದೆ ಕುದರಿಯ ಇರನ ಅಲ್ವಿಂದ್ ಉಡುಪಿಯಾ ನೋಡಿದ್ದೀರಾ ಟಿವಿಯಲ್ಲಿ ಯಾರಿಗೆ ಎಂತ ಹೆಸರು ನಿಮ್ದು ಮನೀಶ್ ಮರಾಠಿ ಆಕ್ಚುಲಿ ಈ ಆಶ್ರಮಲ್ಲಿ ಆಲ್ಮೋಸ್ಟ್ ಎಲ್ಲ ಉಡುಪಿ ಮ್ಯಾಂಗ್ಳೂರು ಮಹಾರಾಷ್ಟ್ರ ಮತ್ತೆ ಎಲ್ಲಿ ಬ್ಯಾಂಗೋಳಿಂದ ತಮಿಳುನಾಡುವಿಂದ ಕೇರಳದಿಂದ ನಮಸ್ಕಾರ ಎಂತ ಹೆಸರು ಮಗು ಡಾನ್ಸ್ ತುಂಬಾ ಚಂದ ಮಾಡ್ತಾ ಇದ್ದೀರಾ ಡ್ಯಾನ್ಸ್ ಚಂದ कैसे हो आप ठीक है यहाँ पे कैसे लग रहा है हाँ ಗೊಂಬೆ ಅವರೇ ಹೇಗಿದ್ದೀರಾ ಗೊಂಬೆ ಅವರೇ ನೀವು ಎಲ್ಲರೂ ಸ್ವಲ್ಪ ಮಾತಾಡ್ಬೇಕು ಜಾಲಿಯಲ್ಲಿ ಇರ್ಬೇಕು ಅಲ್ಲ ಹಾ ನೀವು ಮಾತಾಡ್ಸ್ಬೇಕು ನೀವು ಮಾತಾಡ್ಬಾರ್ದು ಒಂದಷ್ಟು ಟೈಮ್ ಮತ್ತೆ ಬಡ ಹತ್ತಿರ ಅಂತ ಪಾಪ ಅಂತೆ ಬೇಡವಾ ಅಲ್ಲ ಅದು ಓಪನ್ ಮಾಡಿ ಕೊಡ್ಬೇಕಂತೆ ಕಾಪು ತುಳು ಬರ್ಪುಂಡೆ ತುಳು ಬರ್ಪೂಜಿ ತೊಡಗಿದ್ರಿಯಾ ನಂದಿಕೂರೆಯೇ ಏನ ಅಜ್ಜಿನ ನಂದಿಕೂರೆ ಎಂಗುಳುಪುನ್ ಬೇಂಗ್ರೆ ದಲ್ಪ ಅಂದ್ರೆ ಇದಕ್ಕೆ ಮಾತಾಡಲು ಗೊತ್ತುಂಡೆ ಅಡ್ರೆಸ್ ಊರು ಪುದರ್ ಈ ದಿನಾಲ ಪುರ ಪಾತೆರ ಒಂದು ಪತ್ತೊಂದು ಬರತ್ತೆ ನಮಸ್ಕಾರ ಆಕ್ಚುಲಿ ತುಂಬಾ ಖುಷಿ ಆಯ್ತು ಅಂದ್ರೆ ಇಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ ಬಾಯ್ ಬರ್ಪೆಯ ನವೇ ಇತ ಬರುಂದುಪ್ಪೆ ಅಂದೆ ಥ್ಯಾಂಕ್ ಯು ಸೋ ಮಚ್ ಅವ್ಯನ್ನ ಅನ್ನ ಅಲ್ಪನೆ ಅನ್ ಮಲ್ಪಾಯಿನಿ ಅವರಿಗೆ ಬಿರಿಯಾನಿ ತುಂಬಾ ಇಷ್ಟ ಆಯ್ತು ಅಂತ ಮತ್ತೆಂತ ಗೊತ್ತುಂಟ ಜಾಸ್ತಿ ಮಸಾಲ ಕೂಡ ಇಲ್ಲ ಚಂದ ಉಂಟು ನೀವು ತಿನ್ಬೋದು ಹಾ ನಾನು ಕೂಡ ಹಾಗೇನೆ ಜಾಸ್ತಿ ಮಸಾಲ ಎಂತ ತಿನ್ನಲ್ಲ ಸ್ವಲ್ಪ ಮಸಾಲ ಇದ್ರೆ ಚೆನ್ನಾಗಿ ಆಗುತ್ತೆ ತಿನ್ಲಿಕ್ಕೆ ದಾದೆ ಎಂಗು ದಿಕ್ಕೆಲ್ಲಿಡು ಮಲ್ಪಾಯಿನಿ ಯಾನ್ ಅವ್ವೆ ಬನ್ನಿ ಯಾನ್ ಅಲ್ಪ ಹೋದು ಗ್ಯಾಸ್ ಇಡತ್ ಯಾನ್ ದಿಕ್ಕೆಲ್ಲಿಡೆ ಮಲ್ಪಾಯಿನಿ ಅವಳ ಒಂದು ದಮ್ಮು ದಿಕ್ಕೆಲ್ಲಿಡು ಗೆಂಡಪುರ ಪಾಡ್ದು ದಮ್ಮು ಮಲ್ತು ದಮ್ಮು ಬಿರಿಯಾನಿ ಪತ್ತೊಂಬೈದಿನಿ ಥ್ಯಾಂಕ್ ಯು ಆವ್ ಥ್ಯಾಂಕ್ ಯು ಬಲಿ ನೆಕ್ಸ್ಟ್ ಟೈಮ್ ಬರ್ಪೆ ಬಾಯ್ ನೆಕ್ಸ್ಟ್ ಬರ್ತೀನಿ ಬೆಡ್ ರೆಸ್ಟ್ ಎಲ್ಲ ಫಸ್ಟ್ ಫ್ಲೋರಲ್ಲಿಯಾ ಗ್ರೌಂಡ್ ಫ್ಲೋರ್ ಹಾಂ ನಮಸ್ಕಾರ ಹಾಂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮಾಡಿ ಊಟ ಎಂತ ಹೆಸರು ನಿಮ್ಮದು ರಮೇಶಾ ನನ್ನ ಎನ್ನನೇ ಪಡುಬಿತ್ರಿ ಮಲ್ಪೇಡೆ ಓಕೆ ಬಾಯ್ ಹಾಂ ಇವರು ತುಂಬಾ ಫೇಮಸ್ ವ್ಯಕ್ತಿ ವಾಸು ಮಲ್ಪೆ ಅಂತೇಳಿ ಹೌದಾ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಹಾ
ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೌದೇ ನಿಮ್ಮನ್ನು ಎಲ್ಲಿ ವಾಸಣ್ಣ ಆಟಿಡೊಂಜಿ ದಿನ ಅವು ಹೇಳ್ಬೇಕ ಕುಳಜಿ ಅರೆ ಸ್ಟ್ರೋಕ್ ಆಯ್ಬೇಕ ಇನ್ಸನ್ ಅಂದೆ ಮೇರೆ ಇಲ್ಲದಗಳು ಬರ್ಪೇರೆ ತೂಗೊಂಡ್ರೆ ಇರು ವರ್ಷ ಎಂತ ಹೇಳ್ತಾ ಇದ್ದೀರಾ? ಇರು ವರ್ಷ ಅಂದ್ರೆ ನೀವು ಫೈಂಡ್ ಮಾಡ್ಲಿಲ್ವಾ ಇವರ ಮನೆಯವರು ಎಲ್ಲಿದ್ದಾರೆ ಅಂತ? ಇದು ಮಾಡಿದ್ವಿ ಬಟ್ ಎಕ್ಸೆಪ್ಟ್ ಮಾಡಿದ್ವಿ. ಹೌದಾ? ವಾಸಣ್ಣ ಇಲ್ಲು ಬಿಡ್ದು ಏತ ಟೈಮ್ ಆಂಡ ಬಂದ್ಲೆ ಈಗ ವರ್ಷ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಇದ್ದಾರೆ ಆದರೆ ನಾವು ಹೋಗುವುದಿಲ್ಲ. ನೋಡಿ, ನಾನು ಒಂಥರ ಸ್ವಭಾವ ಮನುಷ್ಯ. ಮೋದಿ ಸಿಟ್ಟು ಬಂದ್ರೆ ಅಂದ್ರೆ ಅದೇ ಉಣಸ್ಕೊರ್ಪೆ ಅವ ದೇ ಊಟ ಮಾಡ್ತೀರಾ? ಅವ್ರು ಮಾಡಿ ಅರೆ ಹಾ. ಆಪೂಜಿ ಆಪೂಜಿ ದೇ ಈರ್ ಆರೆಗ್ ಬೊಕ್ಕ ಕೊರ್ಲೆ ಯಾ ನೆಕ್ಸ್ಟ್ ಬರ್ಪೇವೆ ಈಗೆಲ್ಲ ತುದು ಗೊತ್ತವ್ರು ಅಂದೆ ಮಲ್ಪೆ ಬರೋಂದು ಆಯ್ ಮಲ್ಪೆ ಬರೊಂದು ಉಪ್ಪೆ ಒಳ್ಳೆ ಪಡೆದಿಲ್ಲ. ಪಡ್ಬಿದ್ರಿ ಇಲ್ಲಿ ಮಲ್ಪೆ ಬರೋ ಇತ್ತ ಈ ತೂತನಾ ಮೇರೇನು? ಹಾ, ಅವರು ಆ್ಯಕ್ಚುಲಿ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ರು ಅವರು. ಹಾಗೆ ಅಂದ್ರೆ ಜನ ನೀವು- ಮಿಸ್ಯೂಸ್ ಮಾಡ್ಕೊಂಡ್ರು, ಡ್ರಿಂಕ್ಸ್ ಕೊಟ್ಟು ಹೌದಾ? ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಸ್ಕೊಂಡು ಬೇರೆ ಮಾತಾಡಿದ್ರು. ಹಾ, ಇವ್ರ ಬದುಕು ಮಾತ್ರ ಬೀದಿಯಲ್ಲಿ. ಹೌದಾ? ಮಂಜುಗಳ ಯೋಗೇಶ್ ತುಂಬಾ ಫೇಮಸ್ ವ್ಯಕ್ತಿ. ಹೌದಾ? ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ರು, ಮತ್ತೆ ತುಂಬಾ ರೀಲ್ಸ್ ಅಲ್ಲಿ ತುಂಬಾ ವ್ಯೂಸ್ ಆಗಿದೆ, ಲಕ್ಷಗಟ್ಟಲೆ. ಹೌದಾ? ಅವ್ರ ಬದುಕು ಮಾತ್ರ ಶೂನ್ಯ. ಬುಲ್ಪಡ್ಚಿಯರ್. ಬಿಗ್ ಬಾಸ್ ತೂತಾರ ಬಿಗ್ ಬಾಸ್ ಬಿಗ್ ಬಾಸ್ ತೂತಾರ ನೆಕ್ಸ್ಟ್ ನಾನು ಬರ್ತೀನಿ, ತುಂಬ ಮಾತಾಡೋಣ ನಾವು. ಓಕೆ, ಥ್ಯಾಂಕ್ ಯು ಹಾ, ವೆಲ್ಕಮ್ ಬಾಯ್. ಈ ಚಲೆ ಮಾತಾಡುವ. ಹಾ ಮಾತಾಡುವ. ಹಾ, ಬೀಚಲ್ಲಿಯಾ? ನೀವು ರಪ ಗುಣ ಆಗ್ಲಿ, ನೀವು ಅದು ಗುಣ ಆಗ್ಲಿ, ಆಗ ನಂತರ ನಾವು ಒಟ್ಟಾಗಿ ಬೀಚಲ್ಲಿ ಹೋಗೋಣ, ಮೀನು ಎಲ್ಲ ತಿನ್ನೋಣ. ನಮಸ್ಕಾರ. ಬರ್ತೀನಿ, ನೆಕ್ಸ್ಟ್ ಟೈಮ್ ಬರ್ತೀನಿ, ನಾವು ತುಂಬ ಮಾತಾಡೋಣ. ಓಕೆ, ಆರೆಗ್ ಬುಕ್ಕ. ಹಾ, ನಂತರ ಊಟ ಮಾಡಿ. ಓಕೆ. ಹೌದಾ? ಯಾಕೆ ಮಾತಾಡಲ್ಲ? ಸ್ವಲ್ಪ ಮಾತಾಡಬೇಕು ಗೈಸ್. ಹಾಗೆ ನಿಮಗೆ ಇಲ್ಲಿ ಬರಲಿಕ್ಕೆ ಇದ್ದರೆ, ನಿಮಗೆ ಮೀಟ್ ಮಾಡಲಿಕ್ಕೆ ಇದ್ದರೆ, ನೀವು ಇಲ್ಲಿ ಕುಂದಾಪುರದಲ್ಲಿ ಬರ್ಬೋದು. ಅದೇ ಬಲೆ ಪನ್ನಗ ಮತ್ತೆ ಯಾರು ಕೂಡ ಬರಲಿಕ್ಕೆ ಇಷ್ಟಪಟ್ಟರೆ ಬರ್ಬೋದು. ಬಟ್ ಹಾಗೆ ಆ್ಯಕ್ಚುಲಿ ಆಗಬಾರ್ದು. ಅಂದರೆ ಅನಾಥಾಶ್ರಮ ಪಂಡ ಯಾರು ಆ್ಯಕ್ಚುಲಿ ಮಕ್ಕಳೆಲ್ಲ ಬಿಟ್ಟು ಹೋಗ್ತಾರೆ, ಯಾರ್ಯಾರಿಗೆ ಮಕ್ಕಳು ಎಲ್ಲ ಇರಲ್ಲ. ನೀವೊಂದು ದೇವರ ಹಾಗೆ ಇವರಿಗೆ ಎಲ್ಲರಿಗೆ ಒಂದು ನೋಡ್ಕೊಳ್ತೀರಲ್ವಾ, ಅವ್ರಿಗೋಸ್ಕರ ದೇವರು ಅಂದರೆ ನೀವೇ ಎಲ್ಲರೂ. ಯಾರು ನೀವು ಅವರಿಗೆ ನೋಡ್ತೀರಾ, ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಅವರಿಗೆ ಊಟ ತಿಂಡಿ, ಊಟ, ಮೆಡಿಕಲ್ಸ್ ಎಲ್ಲ ಇರುತ್ತೆ, ಒಂದೊಂದು ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ, ಅವರ ಎಲ್ಲ ಮೂಡ್ ಸ್ವಿಂಗ್ಸ್. ಮತ್ತು ಏಜಡ್ ಯಾರು ಇರ್ತಾರಲ್ವಾ, ಅವರಿಗೆ ಒಂದು ಹ್ಯಾಂಡಲ್ ಮಾಡಲಿಕ್ಕೆ ಕೂಡ ತುಂಬ ಕಷ್ಟ. ಚಿಕ್ಕ ಮಕ್ಕಳಿಗೆ ಮತ್ತೆ ಯಾರು ದೊಡ್ಡ ಇರ್ತಾರಲ್ವ, ಹ್ಯಾಂಡಲ್ ಮಾಡಲಿಕ್ಕೆ ತುಂಬ ಕಷ್ಟ. ಸೊ ಹ್ಯಾಟ್ಸ್ ಆಫ್ ನಿಮ್ಮ ಎಲ್ಲ ಟೀಮ್ಗೆ. ನಿಮ್ಮ ಹೀಗೇನೆ ಒಂದು ಆಶ್ರಮ ನಾವಿಬ್ರೇ ನೋಡ್ಕೊಳ್ಳೋದಾ? ಓಕೆ, ನಿಮ್ಮ ಹೀಗೇನೆ ಆಶ್ರಮ ತುಂಬ ದೊಡ್ಡ ಆಗಲಿ, ಇನ್ನೊಂದು ಜಾಸ್ತಿ ದೊಡ್ಡ ಆಗಲಿ. ಐ ವಿಶ್ ಅಂದಂದು ಪ್ಲೀಸ್ ಊರ್ದಾಗು ಏರ್ಲೈನ್ಚ ಇತ್ತಂಡ ಪ್ಲೀಸ್ ಒಂದು ಆಶ್ರಮಕ್ಕೆ ವಿಸಿಟ್ ಮಲ್ಪ್ಲೆ. ನಮ್ಮ ಆಶ್ರಮ ಇದು ಪ್ರಾರಂಭ ಆಗಿ ಒಂದು 2 ವರ್ಷ ಆಗಿದೆ. ಹಾ. ಸೊ 2 ವರ್ಷದಲ್ಲಿ 22 ಇನ್ಮೇಟ್ಸ್ ರಿಟರ್ನ್ ರಿಯೂನಿಯನ್ ಆಗಿದ್ದಾರೆ, ಅಂದ್ರೆ ರಿಟರ್ನ್ ಮನೆ ಹೋಗಿದ್ದಾರೆ. ಹೌದು ಮತ್ತೆ ಇಲ್ಲಿ ಬರಬೇಕಾದ್ರೆ ಹೆಚ್ಚಾಗಿ ಪೊಲೀಸ್ ಮತ್ತೆ ನಾವು ರೆಸ್ಕ್ಯೂ ಮಾಡುವಂತದ್ದು. ಹೌದು. ಮತ್ತೆ ಒಂಟಿ ಮನೆಯಲ್ಲಿ ಒಂಟಿ ಜೀವನ ಸಾಗಿಸ್ತಾ ಇರ್ತಾರೆ, ಅಂತವರನ್ನ ನಾವು ತಗೊಂಡು ಬಂದು ಅವರನ್ನ ಚಿಕಿತ್ಸೆ ಕೊಟ್ಟು ಮತ್ತೆ ಅವರಿಗೆ ಪ್ರೀತಿ ಕೊಟ್ಟು ಊಟ ಇದೆಲ್ಲವನ್ನ ಕೊಟ್ಟು ನಾವೇ ಮಾಡ್ತಾ ಇರೋದು. ಆಕ್ಚುಲಿ ಇವಳು ಕುವೈಟಲ್ಲಿ ಇದ್ದಿದ್ದು, ನಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಬೇರೆ ಇದೆಲ್ಲ ಇತ್ತು. ನಾವು ಜಾಲಿಯಲ್ಲಿ ಇರ್ಬೋದಿತ್ತು, ಆದರೆ ಒಂದು ಖುಷಿಗೋಸ್ಕರ ನೆಮ್ಮದಿಗೋಸ್ಕರ ಇದು ಆಶ್ರಮ ಮಾಡಿರುವಂಥದ್ದು. ಇವತ್ತು ನಾವು ಚಿಕ್ಕ ಮಟ್ಟಕ್ಕೆ ಪ್ರಾರಂಭ ಮಾಡಿದ್ದು, ಈಗ ತುಂಬ ದೊಡ್ಡದಾಗಿ ಬೆಳೆದಿದೆ. ಒಂದು ಪ್ರೈವೇಟ್ ಸ್ಕೂಲನ್ನು ಒಂದು 4-5 ವರ್ಷಕ್ಕೆ ನಾವು ತಗೊಂಡು ಇದು ನಡೆಸ್ತಾ ಇದ್ದೀವಿ. ಅಂದರೆ ನಮಗೆ ಇಲ್ಲಿನ ಸ್ಥಳೀಯರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಉಡುಪಿಯ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇವತ್ತು ಬಿಗ್ ಬಾಸ್ 12ರಲ್ಲಿ ರನ್ನರಿನ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ನಮ್ಮ ಕರ್ನಾಟಕದ ಜನತೆಯ ಹೃದಯ ಗೆದ್ದು ವಿನ್ ಆದಂತಹ ರಕ್ಷಿತ್ ಅವರು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಬಂದಿದ್ದಾರೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ
ಇವತ್ತು ನಮ್ಮ ಆಶ್ರಮದ ನಿವಾಸಿಗಳಿಗೆ ದೇವರ ಮಕ್ಕಳಿಗೆ ಊಟವನ್ನು ನೀಡಿದ್ದಾರೆ. ದಾನದಲ್ಲಿ ಶ್ರೇಷ್ಠವಾದ ದಾನ ಈ ಅನ್ನದಾನವನ್ನು ಅವರು ನೀಡಿದ್ದಾರೆ. ಅವರ ಬದುಕು ಬಂಗಾರ ಆಗಲಿ, ಹಾಗೆ ಇನ್ನಷ್ಟು ಚಲನಚಿತ್ರದಲ್ಲಿ ಅವರು ನಟನೆ ಮಾಡಿ ಹಾಲಿವುಡ್ ಲೆವೆಲಲ್ಲಿ ಅವರು ಮಿಂಚಲಿ ಅಂತೇಳಿ ನಮ್ಮೆಲ್ಲರ ಒಂದು ಹಾರೈಕೆ. ನಮ್ಮ ಆಶ್ರಮದ ಹಿರಿಯರ ಆಶೀರ್ವಾದ ಹಾಗೆ ಕಿರಿಯರ ಹಾರೈಕೆ ನಿಮಗೆ ಸದಾ ಇರುತ್ತೆ. ಹಾಗೆ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ಆಶ್ರಮದವರ ಖುಷಿಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೂ ನಿಮ್ಮ ಇಡೀ ಟೀಮಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾಗೆ ನಿವಾಸಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹೌದು, ಥ್ಯಾಂಕ್ ಯು. ಮತ್ತೆ ಇದೆಲ್ಲ ಉಂಟಲ್ವಾ, ಡೈಪರ್ಸ್ ಇದೆಲ್ಲ ಡೊನೇಟ್ ಮಾಡ್ಬೋದಾ? ಒಂದೊಂಜಿಗೆ ತೊಂದರೆ ವಿಕಾಸ್, ಡೈಪರ್, ಅಡಲ್ಟ್ ಎಮ್ ಸೈಜ್, ಡ್ರೆಸ್, ಮರ್ಬರ್ಡ್ಸ್, ನೈಟ್ಸ್, ಟೀ ಶರ್ಟ್ಸ್, ಪಾತ್ರೆಗಳು, ಕುಕ್ಕರ್, ಲೈಕ್ ಲೀಟರ್ ಅತ್ತೆ. ಹಾಂ ठीक है यानते नेक्स्ट मंथ ಬರ್ಪೆ. ठीक है नेक्स्ट मंथ हाँ ಬರ್ಪೆ ಯಾನ್ ನೆಕ್ಸ್ಟ್ ಮಂತ್ ಇತ್ತೆ ಇಂಕ ಆತು ಉಂದು ಮಲ್ಪರೆ ಒಂದು ಇಜ್ಜಿ ಬೊಕ್ಕ ಇಂಕ ಆತ್ಲ ಉಂದು ಇತ್ತೆ ನಿಗ್ಲೆಗ್ ದಾಲ ಮಲ್ಪರೆ ಸುದಿಸೋದು ನನಗೆ ಎಂಚನ್ ಖುಷಿ ಅಂಡೆ ಮಸ್ತ್ ಖುಷಿ ಅಂಡೆ ಎದುರು ಆರ್ಲ ಒಂಜಿ ದೇವೆ ಮಸ್ತ್ ಫ್ರೆಂಡ್ಲಿ ಉಳ್ಳೇರು ಟೀಚರ್ ಲಕ್ಕ ನೆರೋನ್ ಇತ್ತೇರು ಬೊಕ್ಕ ಮೋಕೆ ಮಲ್ಪನ ಕೊಂಚ ಅಮ್ಮೇರ್ ಲಕ್ಕ ಇಂಕ ಉಂದೆಲ್ಲ ಮಲ್ತೊಂದಿತ್ತೇರು ಅವೇ. ಥ್ಯಾಂಕ್ ಯು ಸೋ ಮಚ್. ಯಾನ್ ನೆಕ್ಸ್ಟ್ ಮಂತ್ ಗ್ಯಾರಂಟಿ ಬರ್ಪೆ. ಈ ಸತಿ ಇಂಕ ಆತದಲ್ಲ ಒಂದು ಮಲ್ ಪತ್ತೊಂಬರಲ್ಲ ಐಜಿ ನೆಕ್ಸ್ಟ್. ठीक है ಥ್ಯಾಂಕ್ ಯು ಸೋ ಮಚ್. ಅವೇ ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಹೇಗಂದ್ರೆ ಇವಾಗ ಯಾರು ಮಕ್ಕಳು ಅಪ್ಪ ಅಮ್ಮಗೆ ಹೀಗೇನೆ ಬಿಟ್ಬಿಡ್ತಾರಲ್ವಾ, ಹಾಗೆ ಬಿಟ್ಬಾರ್ದಲ್ವಾ. ಏನ ಗೊತ್ತುಂಟು ಏರ್ಲ ದಾಂತಿನಗಲ ಹೆಂಗ್ ಸಾಂಕುನು ಹೌದು. ಕನ್ನಡದಲ್ಲಿ ಹೇಳ್ಬೇಕು. ಫ್ಯಾಮಿಲಿ ಇದ್ದವರು ಅಂತ ಕೊಡುದಿಲ್ಲ ಇಲ್ಲಿ, ಇಲ್ಲದವರು ರಸ್ತೆ ಬದಿಯಲ್ಲಿ ಇರ್ತಾರೆ. ಹೌದು, ಅವರನ್ನು ನಾವು ಟ್ರೇಸ್ ಮಾಡಿ ತಕೊಬಂದು ಸಾಕೋದು. ಮತ್ತೆ 22 ಜನರನ್ನು ನಾವು ರೀಇನ್ವೆಂಟ್ ಮಾಡಿದ್ದೇವೆ. ಹೌದಾ? ಟ್ರೇಸ್ ಮಾಡಿ ಮನೆ ಟ್ರೇಸ್ ಮಾಡಿ ಟ್ರೇಸ್ ಪೂರ ಮಲ್ತದು ಅವರ ಮನೆಗೆ ಕಳಿಸಿದ್ದೀರಲ್ವಾ ನೀವು? ಫ್ಯಾಮಿಲಿ ಬೇರೆ ಸ್ಟೇಟ್ ಪೂರ ಯಾರು ಅನಾಥ ಇರ್ತಾರೆ, ರಸ್ತೆ ಬದಿಯಲ್ಲಿ ಇರ್ತಾರಲ್ಲ, ಭಿಕ್ಷೆ ಬಿಡ್ತಾ, ಅಂತವ್ರು ನಾವು ರೆಸ್ಕ್ಯೂ ಮಾಡಿ ತಕೊಂಡ್ಬಂದು ಇಲ್ಲಿ ಸಾಕು. ಫ್ಯಾಮಿಲಿ ಇದ್ದವ್ರು ಯಾರು ಇಲ್ಲ, ಎಲ್ಲ ನೀವು ತುಂಬಾ ಒಳ್ಳೆ ಮಾಡ್ತಾ ಇದ್ದೀರಾ. ದೇವರು ನಿಮ್ಗೆ ತುಂಬಾ ಒಳ್ಳೆ ಮಾಡ್ಲಿ. ಖುಷಿ ಆಡಿ ಬರ್ತಾರದ ಆ ದೂರ ಟೈಮ್ ತಕೊಂಡು ಅಂದ್ ಮತ್ತೆ ಮತ್ತೊಂದು ನೀವು ಹೇಳಿ, ಅಪ್ಪ ಮಕ್ಕಳನ್ನೆಲ್ಲ ಯಾರತ್ತು ಆಶ್ರಮಕ್ಕೆ ಹಾಕಬಾರ್ದು. ಎಷ್ಟು ಕಷ್ಟ ಉಂಟಾ ಅಂತ ಜವಾಬ್ದಾರಿ. ಒಂದು ಮಗುವನ್ನ ಎತ್ತರ ಮಾಡಿ ಒಂದು ಜಾಬ್ ಅನ್ನ ಕೊಡ್ಸಿರ್ತಾರೆ, ಮತ್ತೆ ಇವರಿಗೆ ಜಾಬ್ ಎಲ್ಲ ಸಿಕ್ಕಿದ ಮೇಲೆ ತಂದೆ ತಾಯಿಯನ್ನ ಓಲ್ಡ್ ಏಜ್ ಹೋಮಿಗೆ ಹಾಕ್ತಾರೆ. ಎಷ್ಟು ತಪ್ಪಲ್ವಾ? ಅಂದ್ರೆ ಕೆಲವು ಸಾರಿ ಒಂಟಿ ಜೀವನ ಒಂದು ಮನೆಯಲ್ಲಿ ಸಹ ಇರ್ತಾರೆ. ನಿನ್ನೆ ಒಂದು ಪೇಷಂಟ್ ಹಾಗೆ ನಮ್ಮ ಪಂಚವರ್ಣದವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಹೇಗಂದ್ರೆ ಕ್ಯಾನ್ಸರ್, ಅದು ಲಾಸ್ಟ್ ಸ್ಟೇಜ್, ಬೋನ್ ಕ್ಯಾನ್ಸರ್ ಏನೋ, ನಮ್ಮಲ್ಲಿ ಬಂದ್ರು, ಬ್ಲೀಡಿಂಗ್ ಆಯ್ತು, ಮತ್ತೆ ಇವತ್ತು ಅಜ್ರ ಕಾಡಿಗೆ ಹಾಕಿದ್ದೇವೆ. ಯಾರಿಲ್ಲ, ಅದಕ್ಕೆ ನಿಮ್ಮವರನ್ನ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಆದ್ರೂ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಒಳ್ಳೆ ರೀತಿಯಲ್ಲಿ ಇರಿ. ಹೌದು ಹೌದು, ಅಮ್ಮ ಪಪ್ಪಗೆ ಚೆನ್ನಾಗಿ ನೋಡಿ ಅಲ್ವಾ, ಖುಷಿಯಾಗಿ ಇರಿ, ಎಲ್ಲರೂ ಜೊತೆಗೆ ಇರಿ. ಒಬ್ರೊಬ್ರಲ್ಲಿ ಎಂತ ಮಜಾ ಇಲ್ಲ, ಫ್ಯಾಮಿಲಿ ಜೊತೆಗೆ ಇರ್ಲಿ, ಒಟ್ಟಲ್ಲಿ ಮಿರ್ಲಿಕ್ಕೆ ಮಜಾನೇ ಒಂದು ಬೇರೆ. ಅದಲ್ಲದೆ ಎಂಕ ಇಷ್ಟ, ನಿಗ್ಲಿಗೆ ಇಷ್ಟ ಅಂತ. ನೆಕ್ಸ್ಟ್ ಯಾನ್ ಬರ್ಪೆ. ಬರ್ಪೆ ಏನ ಆಕ್ಚುಲಿ ಮಲ್ಲ ಫ್ರೆಂಡ್ಸ್ ಉಳ್ಳೇರಿ ಯಾನ್ ಆಗ್ಲೇ ಮಾತಾಗ್ಲಿಗ್ಲಿ ಬರ್ಪೆ. ನಮ್ಮ ಗಮ್ಮತ್ ಮಲ್ಪುಗ ಒಂಜಿ ಫುಲ್ ಡೇ ಉಪ್ಪುಗ ನಮ್ಮ ಗೇಮ್ಸ್ ಪೂರ ಒಬ್ಬುಗ ಗಮ್ಮತ್ ಮಾಡೋಣ. ಓಕೆ, ನೆಕ್ಸ್ಟ್ ಟೈಮ್ ಬಾಯ್. ಹ್ಯಾಪಿ ಬರ್ಡೇ ಬಾಯ್. ಇತ್ತೆ ಖಾಲಿ 3-4 ಗಂಟೆ ಮಾತ್ರ ಓರಿದ್ದೀನಿ. ಯಾನ್ ಇಂಚನೆ ಎನ್ನು ನಿತ್ತ 14 ಮಾರ್ಚ್ ಆಂಡತೆ ಪಂದ್. ಓಕೆ, ಬಾಯ್ 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 ಬಾಯ್. ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಾಯ್ ಬಾಯ್. ಬಾಯ್, ಮೇಲೆ ನೋಡಿ. ಬಾಯ್. ನೆಕ್ಸ್ಟ್ ತಿಕ್ಕಗ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಬರ್ತೆ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. Happy birthday to you, dear Rakshita. Happy birthday to you.